ಹಾಯ್ ಫ್ರೆಂಡ್ಸ್, ಡೇ ಇನ್ ಮೈ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲಾಗಿರಲಿ ಅಂತ ಹೇಳಿ ಮಿಸಲ್ ಪಾವ್ ಮಾಡಿದ್ವಿ. ಅದಾಗಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಂಜೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬನಶಂಕರಿ ಟೆಂಪಲ್ ಹೋದಾಗ ಅಲ್ಲಿ ದೇವಿ ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಇವತ್ತು ಯಾವ ಅವತಾರ ಅಂತ ಅಂದರೆ ರಾಜರಾಜೇಶ್ವರಿ ಅಲಂಕಾರನ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ದೇವಿನೇ ಕೂತಿದ್ದಾರೆ ಅನ್ನೋ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ದಸರಾ ಟೈಮಲ್ಲಿ ಗೊಂಬೆಗಳ ಅಲಂಕಾರ ಮಾಡ್ತಾರೆ, ಅದು ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಲಕ್ಕು ತೆಗ್ದಿರಲಿಲ್ಲ. ಗೊಂಬೆಗಳ ಅಲಂಕಾರ ಎಲ್ಲ ನೋಡ್ಕೊಂಡು ಬಂದ್ವಿ. ನನ್ನ ಮಗಳಿಗಂತೂ ಭಾರಿ ಇಷ್ಟ ಆಗಿಬಿಡ್ತು. ಎಷ್ಟೊಂದು ಗೊಂಬೆಗಳನ್ನ ಒಂದೇ ಸರಿ ನೋಡ್ಬಿಟ್ಟು ತುಂಬ ಇಷ್ಟ ಆಯ್ತು ಅವಳಿಗೆ. ಆಮೇಲೆ ವೆಂಕಟೇಶ್ವರ ಸ್ವಾಮಿನೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಕ್ರೌಡ್ ಕೂಡ ಕಮ್ಮಿ ಇತ್ತು. ಹೋದ್ವಿ, ದರ್ಶನ ಸಿಕ್ತು, ಮಾಡ್ಕೊಂಡು ಬಂದ್ವಿ. ಬರುವಾಗ ಗಣಪತಿ ಬಿಡ್ತಾ ಇದ್ದರು. ನನ್ನ ಮಗಳಿಗೆ DJ ಅವೆಲ್ಲ ತುಂಬ ಇಷ್ಟ. ಅವಳು ಹಾಗೆ ಒಂದು ಸ್ಟೆಪ್ ಹಾಕಿದ್ಲು, ಎಂಜಾಯ್ ಮಾಡಿದ್ಲು. ಇದೇ ಫಸ್ಟ್ ಟೈಮ್ ಅದೆಲ್ಲ ನೋಡ್ತಾ ಇರೋದವಳು. ಅದೆಲ್ಲ ನೋಡ್ತಾ ಒಂದೊಂದೇ ಸ್ಟೆಪ್ ಹಾಕ್ತಾ ಇದ್ಲು. ಚೆನ್ನಾಗಿತ್ತು. ಆಮೇಲೆ ಅವಳಿಗೆ ಒಂಥರ ಎಲ್ಲರನ್ನೂ ನೋಡಿಬಿಟ್ಟು ನಾಚಿಕೆ ಥರ ಏನೂ ಮಾಡ್ತಾ ಇರಲಿಲ್ಲ. ಅವಾಗ ಅವ್ರ ಪಪ್ಪ ಹೋಗ್ಬಿಟ್ಟು ಅವಳಿಗೊಂದು ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಅವರು ಎಂಜಾಯ್ ಮಾಡಿದ್ರು. ಅವಳು ಹಾಕೋ ಸ್ಟೆಪ್ಸಿಗೆ ಅಕ್ಕಪಕ್ಕ ಇರೋರೆಲ್ಲ ಖುಷಿಯಾಗಿ ನೋಡ್ತಾಯಿದ್ರು ಮಗಳನ್ನೇ. ಆಮೇಲೆ ನಮಗೂ ಗಣಪತಿ ನೋಡಿ ತುಂಬ ಖುಷಿ ಆಯಿತು. ಇವತ್ತು ಈ ದಿನದ ವ್ಲಾಗ್ ಇದಾಗಿದೆ. ಇದೇ ಥರದ ಮಿನಿ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಇದೇ ಥರ ಚೆನ್ನಾಗಿರೋ ಬ್ಲಾಗ್ನ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ನ ಮರಿದೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.